ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫೈನಾನ್ಸ್ ಆ್ಯಂಡ್ ಗುಡ್ ಆಫ್ಟರ್ನೂನ್. ಈ ವಿಡಿಯೋದಲ್ಲಿ ಹಿಂಡೆನ್ಬರ್ಗ್ ಏನು ಸ್ಟೇಟ್ಮೆಂಟ್ ಮಾಡಿದ್ದಾರೆ ನಮ್ಮ ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಮತ್ತು ಅದಕ್ಕೆ ಸೆಬಿ ಚೇರ್ಮನ್ ಯಾವ ಥರ ರಿಪ್ಲೈ ಮಾಡಿದ್ದಾರೆ, ಮತ್ತು ಸೋಮವಾರ ಮಾರ್ಕೆಟ್ ಯಾವ ಥರ ಪರ್ಫಾರ್ಮ್ ಮಾಡ್ಬೋದು, ಇದ್ರ ಬಗ್ಗೆ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಈ ವಿಡಿಯೋದಲ್ಲಿ. ಮಿಸ್ ಮಾಡದೆ ನೋಡಿ, ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ ಇದೆ. ಮತ್ತು ನೀವು ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಥವಾ ಟ್ರೇಡ್ ಮಾಡ್ಬೋದು ಅನ್ನೋದನ್ನು ಇದರಲ್ಲೇ ಗೊತ್ತಾಗುತ್ತೆ. ಈ ಇನ್ಫಾರ್ಮೇಷನ್ ಪ್ರಕಾರ ನೀವು ಡಿಸೈಡ್ ಆಗಿ. ಫಸ್ಟ್ ಇವಾಗ ಇದರಲ್ಲಿ ಹಿಂಡೆನ್ಬರ್ಗ್ ರಿಸರ್ಚ್ ಯಾರು, ಇವರು ಬಿಸ್ನೆಸ್ ಏನು ಮಾಡ್ತಾರೆ ಅದನ್ನು ನೋಡೋಣ. ಹಿಂಡೆನ್ಬರ್ಗ್ ರಿಸರ್ಚ್ ಇದೊಂದು US ಬೇಸ್ ಕಂಪನಿ. ಇವರು ಇನ್ವೆಸ್ಟ್ಮೆಂಟ್ ರಿಸರ್ಚ್ ಮತ್ತು ಶಾರ್ಟ್ ಸೆಲ್ಲಿಂಗ್ ಮಾಡ್ತಾರೆ. ಈ ಕಂಪ್ನಿ 2017 ಶುರು ಮಾಡ್ತಾರೆ. ಶುರು ಮಾಡಿದವರು ನ್ಯಾಥನ್ ಆಂಡರ್ಸನ್. ಈ ಕಂಪ್ನಿ ಏನು ಮಾಡುತ್ತೆ ಅಂದರೆ, ಒಂದು ಕಂಪನಿ ಬಗ್ಗೆ ಅನಾಲಿಸಿಸ್ ಮಾಡ್ತದೆ. ಅನಾಲಿಸಿಸ್ ಮಾಡಿ ಆ ಕಂಪ್ನಿ ಯಾವ ಥರ ಪರ್ಫಾರ್ಮ್ ಮಾಡ್ತಾ ಇದೆ, ಅದರದ್ದು ಆ ಕಂಪ್ನಿ ಬಗ್ಗೆ ಪ್ರೈಮರಿ ಡೇಟಾ, ಸೆಕೆಂಡರಿ ಡೇಟಾ, ಪ್ರತಿ ಒಂದು ಡೇಟಾನು ಕಲೆಕ್ಟ್ ಮಾಡುತ್ತೆ. ಮತ್ತೆ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಹತ್ರ ಸಹ ಡೇಟಾ ಕಲೆಕ್ಟ್ ಮಾಡಿ ಇಂಟರ್ವ್ಯೂಸ್ ಮಾಡುತ್ತೆ ಅವ್ರಿಗೆ. ಇನ್ನು ಎಂಪ್ಲಾಯೀಸ್ ಹತ್ರ ಡೇಟಾ ಕಲೆಕ್ಟ್ ಮಾಡ್ತಾರೆ. ಅಂದರೆ ಕಂಪ್ಲೀಟ್ ಡೀಟೇಲ್ಸ್, ಆ ಕಂಪ್ನಿ ಎಲ್ಲಿಂದ ಶುರು ಆಯಿತು, ಇವಾಗ ಏನು ಮಾಡ್ತಾ ಇದೆ, ಎಲ್ಲಿದೆ, ಏನೇನು ಬಿಸ್ನೆಸ್ ಇದೆ, ಇವ್ರಿಗೆ ಇನ್ವೆಸ್ಟ್ಮೆಂಟ್ಸ್ ಎಲ್ಲಿಂದ ಬರ್ತಾ ಇದೆ, ಇನ್ನ ಏನೇನು ನಡೀತಾ ಇದೆ ಅನ್ನೋದನ್ನ ಪ್ರತಿಯೊಂದನ್ನು ಕಲೆಕ್ಟ್ ಮಾಡ್ತಾರೆ. ಪಿನ್ ಟು ಪಿನ್ ಕಂಪ್ನಿ ಬಗ್ಗೆ ತಿಳ್ಕೊಂಡು ಆ ಕಂಪನೀಸ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಥವಾ ಏನಾದ್ರು ಫ್ರಾಡ್ ಮಾಡ್ತಾ ಇದಾರಾ, ಇನ್ನ ಏನಾದ್ರು ರೆಡ್ ಫ್ಲಾಗ್ಸ್ ಕಾಣುತ್ತಾ ಅಂತ ಚೆಕ್ ಮಾಡ್ತಾರೆ. ಆಗ ಚೆಕ್ ಮಾಡಿದಾಗ ಏನಾದ್ರು ಪ್ರಾಬ್ಲಮ್ ಕಾಣಿಸಿದ್ರೆ ಆ ಕಂಪನಿ ಬಗ್ಗೆ ಪಬ್ಲಿಕ್ ಅಲ್ಲಿ ಎಕ್ಸ್ಪೋಸ್ ಮಾಡ್ತಾರೆ. ಇಂಥ ಕಂಪನಿ ಇಂಥ ಫ್ರಾಡ್ಸ್ ಎಲ್ಲ ಮಾಡ್ತಾ ಇದೆ, ಅದಕ್ಕೆ ಡೀಟೇಲ್ ಆಗಿ ಅನಾಲಿಸಿಸ್ ಸಹ ಕೊಡ್ತಾರೆ. ಏನ್ ನಡೆದಿದೆ, ಯಾವಾಗಿಂದ ಏನೇನು ಮಿಸ್ಲೀಡ್ ಮಾಡಿದ್ದಾರೆ ಕಂಪನಿಯಲ್ಲಿ, ಯಾವ ತರ ಪ್ರಾಬ್ಲಮ್ಸ್ ಇದೆ ಕಂಪನೀಸ್ ಅಲ್ಲಿ ಅಂತ ಕಂಪ್ಲೀಟ್ ಆಗಿ ಪಬ್ಲಿಕ್ ಮುಂದೆ ತರ್ತಾರೆ. ಅದನ್ನು ಯಾವ್ದೋ ಚಿಕ್ಕ ಕಂಪ್ನಿ, ಈ ತರ ಕಂಪ್ನೀಸ್ಗೆಲ್ಲ ಈ ತರ ಮಾಡಲ್ಲ, ತುಂಬಾ ದೊಡ್ಡ ಕಂಪ್ನೀಸ್ಗೆ ಈ ತರ ಮಾಡೋದು. ಜೊತೆಗೆ ಈ ಕಂಪನೀಸ್ ಎಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರೋ ಕಂಪನೀಸ್ಗೆ ಮಾಡ್ತಾರೆ. ಈ ತರ ಅಲಿಗೇಷನ್ಸ್ ಮಾಡಿದಾಗ ಆ ಕಂಪನಿ ಶೇರ್ ಪ್ರೈಸ್ ಫಾಲ್ ಆಗುತ್ತೆ. ಟೋಟಲ್ ಇದು ಇವ್ರ ಬಿಸ್ನೆಸ್ ಮಾಡೆಲ್. ಇವಾಗ ನೀವು ನೆಕ್ಸ್ಟ್ ಕ್ವಶನ್ ಕೇಳ್ಬೋದು, ಇದರಿಂದ ಈ ಕಂಪನಿಗೆ ಏನ್ ಲಾಭ, ಅಥವಾ ಇದೇನಾದ್ರು ಲಾಭಕ್ಕೋಸ್ಕರ ಮಾಡ್ತಾ ಇದ್ದೀರಾ ಅಥವಾ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗೋಸ್ಕರ ಮಾಡ್ತಾ ಇದ್ದೀರಾ? ಈ ಹಿಂಡೆನ್ಬರ್ಗ್ ರಿಸರ್ಚ್ ಅವರು ಒಂದು ಕಂಪನಿನ ಸೆಲೆಕ್ಟ್ ಮಾಡಿ ಅನಾಲಿಸಿಸ್ ಮಾಡ್ತಾರಲ್ಲ, ಆ ಅನಾಲಿಸಿಸ್ ಮಾಡಿದಾಗ ಏನಾದ್ರು ಆ ಕಂಪನಿಯಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆ ಅಂತ ಗೊತ್ತಾದಾಗ ಅವರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಶಾರ್ಟ್ ಸೆಲ್ಲಿಂಗ್ ಮಾಡ್ತಾರೆ. ಶಾರ್ಟ್ ಸೆಲ್ಲಿಂಗ್ ಮಾಡಿದ ಮೇಲೆ ಆ ಕಂಪನಿ ಬಗ್ಗೆ ಪಬ್ಲಿಕ್ ಅಲ್ಲಿ ಎಕ್ಸ್ಪೋಸ್ ಮಾಡ್ತಾರೆ. ಆಗ ಶೇರ್ ಪ್ರೈಸ್ ಡೌನ್ ಆಗುತ್ತೆ. ಇವಾಗ ಫಸ್ಟ್ ಶಾರ್ಟ್ ಸೆಲ್ಲಿಂಗ್ ಅಂದ್ರೆ ಏನು, ಒಂದು ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಇವಾಗ ನಾನು ಶಾರ್ಟ್ ಸೆಲ್ಲರ್, ನಾನು ಬ್ರೋಕರ್ ಹತ್ರ ಹೋಗಿ ಶೇರ್ಸ್ ನ ಬಾರೋ ಮಾಡ್ತೀನಿ, ಬೈ ಮಾಡಲ್ಲ, ಬಾರೋ ಮಾಡ್ತೀನಿ. ಆ ಬಾರೋ ಮಾಡಿರೋ ಶೇರ್ಸ್ ನ ಓಪನ್ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡ್ತೀನಿ. ಸೇಲ್ ಮಾಡಿ ನಾನು ದುಡ್ಡು ತಗೊಂತೀನಿ. ದುಡ್ಡು ತಗೊಂಡಾಗ ಮತ್ತೆ ಹಿಂಡೆನ್ಬರ್ಗ್ ರಿಸರ್ಚ್ ಈ ಕಂಪನಿ ಅಲಿಗೇಷನ್ಸ್ ಮಾಡಿದಾಗ ಕಂಪನಿ ಶೇರ್ ಪ್ರೈಸ್ ಫಾಲ್ ಆಗುತ್ತಲ್ಲ, ಆ ಫಾಲ್ ಆದಾಗ ನಾನು ಮತ್ತೆ ಆ ಶೇರ್ಸ್ ನ ಬೈ ಮಾಡ್ತೀನಿ. ಆ ಶೇರ್ ಪ್ರೈಸ್ ಫಾಲ್ ಆಗುತ್ತೆ. ಆ ಫಾಲ್ ಆದಾಗ ಕಮ್ಮಿ ರೇಟ್ ಅಲ್ಲಿ ನಾನು ಆ ಶೇರ್ಸ್ ನ ಬೈ ಮಾಡ್ತೀನಿ. ಆ ಬೈ ಮಾಡಿರೋ ಶೇರ್ಸ್ ನ ತಗೊಂಡೋಗಿ ನಾನು ಮತ್ತೆ ಬ್ರೋಕರ್ಗೆ ಕೊಡ್ತೀನಿ. ಆ ಕೊಟ್ಟಾಗ ನನಗೆ ಇದ್ರಲ್ಲಿ ಬರುತ್ತಲ್ಲ ಈ ಡಿಫ್ರೆನ್ಸ್ ಅಮೌಂಟ್ ನನಗೆ ಪ್ರಾಫಿಟ್ ಆಗುತ್ತೆ. ಪ್ರಾಫಿಟ್ ಆಗಿ ನಾನು ಮತ್ತೆ ಬ್ರೋಕರ್ಗೆ ಸ್ವಲ್ಪ ಚಾರ್ಜಸ್ ಪೇ ಮಾಡಬೇಕಾಗುತ್ತೆ. ಯಾಕಂದ್ರೆ ಹಿಂಗೆ ಶೇರ್ಸ್ ನ ಬಾರೋ ಮಾಡಿರೋದಕ್ಕೆ ನಾನು ಸ್ವಲ್ಪ ದುಡ್ಡು ಕೊಡ್ಬೇಕಾಗುತ್ತೆ, ಅದನ್ನ ಕಟ್ತೀನಿ. ಅವಾಗ ನಾನು ಮಿಕ್ಕಿರೋದೆಲ್ಲ ನನ್ನ ಪ್ರಾಫಿಟ್ ಆಗುತ್ತೆ. ಸ್ವಲ್ಪ ಕನ್ಫ್ಯೂಸ್ ಆಯ್ತಾ? ಇನ್ನೂ ಚೂರು ಸಿಂಪಲ್ ಆಗಿ ಎಕ್ಸಾಂಪಲ್ ಅಲ್ಲಿ ಹೇಳ್ತೀನಿ ನೋಡಿ. ಇವಾಗ ನಾನು ಶಾರ್ಟ್ ಸೆಲ್ಲರ್, ನಾನು ಹೋಗಿ ಬ್ರೋಕರ್ ಹತ್ರ ಯಾವ್ದಾದ್ರು ಒಂದು ಕಂಪನಿ, ಆ ಕಂಪನಿ ಹೆಸರು ABC ಅನ್ಕೊಳ್ಳಿ, ಅದು ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿದೆ. ಆ ಕಂಪನಿ ಶೇರ್ಸ್ ನ ಬಾರೋ ಮಾಡ್ತೀನಿ ಬ್ರೋಕರ್ ಹತ್ರ ಬಾರೋ ಮಾಡಿ ನಾನು ಇವಾಗ ಆ ಕಂಪನಿ ಶೇರ್ ಪ್ರೈಸ್ 100 ರೂಪೀಸ್ ಪರ್ ಶೇರ್ ಇರುತ್ತೆ. ನಾನು 10 ಶೇರ್ಸ್ ನ ಬೈ ಮಾಡ್ತೀನಿ. 10 ಶೇರ್ಸ್ ನ ಬೈ ಮಾಡಿ ಅದ್ರ ಟೋಟಲ್ ವ್ಯಾಲ್ಯೂ ಬಂದು 1000 ರೂಪೀಸ್ ಆಗುತ್ತೆ. 1000 ರೂಪೀಸ್ ಆದಾಗ ಮತ್ತೆ ನಾನು ಆ ಶೇರ್ಸ್ ನ ಓಪನ್ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡ್ತೀನಿ. ಸೇಲ್ ಮಾಡಿ ಆ 1000 ರೂಪೀಸ್ ನಾನು ಮತ್ತೆ ವಾಪಸ್ ತಗೊಂಡು ಹಂಗೆ ನಾನು ತಗೊಂಡು ವೆಯ್ಟ್ ಮಾಡ್ತೀನಿ. ಅವಾಗ ಪಬ್ಲಿಕ್ ಅಲ್ಲಿ ಈ ರಿಪೋರ್ಟ್ಸ್ ಬಂದಾಗ ಮಾರ್ಕೆಟ್ ಶೇರ್ ಪ್ರೈಸ್ ಡೌನ್ ಆಗುತ್ತೆ. ಡೌನ್ ಆಗಿ 60 ರೂಪೀಸ್ ಬರುತ್ತೆ. ಬಂದಾಗ ನಾನು ಮತ್ತೆ ಆ ಶೇರ್ಸ್ ನ ತಗೊಂತೀನಿ. ಆ ಶೇರ್ಸ್ ನ ತಗೊಂಡು 60 ರೂಪೀಸ್ ತಗೊಂಡಿರ್ತೀನಲ್ಲ, ಇವಾಗ ನಾನು ಅವಾಗ 1000 ಆಯ್ತು ನನಗೆ 10 ಶೇರ್ಸ್. ಇವಾಗ ಅದೇ 10 ಶೇರ್ಸ್ ತಗೊಂಡಾಗ ನಂಗೆ 600 ಆಯ್ತು. 60 ರೂಪೀಸ್ ಇದ್ದಾಗ ಅದನ್ನ ತಗೊಂಡು ನಾನು ಮತ್ತೆ ಬ್ರೋಕರ್ಗೆ ಸೆಲ್ ಮಾಡ್ತೀನಿ. ನಾನು ವಾಪಸ್ ಬ್ರೋಕರ್ ಕೊಟ್ಟಾಗ ನನಗೆ 400 ರೂಪೀಸ್ ಪ್ರಾಫಿಟ್ ಆಗುತ್ತೆ. ಜೊತೆಗೆ ಬ್ರೋಕರ್ಗೆ ಇಷ್ಟು ದಿನ ನಾನು ಹೋಲ್ಡ್ ಮಾಡಿರೋದಕ್ಕೆ ನಾನೊಂದು ಸ್ವಲ್ಪ ಚಾರ್ಜಸ್ ನ ಬ್ರೋಕರ್ಗೆ ಕಟ್ಟಬೇಕಾಗುತ್ತೆ. ಇದನ್ನೇ ಸಿಂಪಲ್ ಆಗಿ ಶಾರ್ಟ್ ಸೆಲ್ಲಿಂಗ್ ಅಂತಾರೆ. ಇದು ತುಂಬಾ ಕಂಪ್ಲೀಟ್ಲಿ ರಿಸ್ಕಿ ಇರುತ್ತೆ ಶಾರ್ಟ್ ಸೆಲ್ಲಿಂಗ್ ಅನ್ನೋದು. ಜೊತೆಗೆ ಇವಾಗ 400 ರೂಪೀಸ್ ಪ್ರಾಫಿಟ್ ತುಂಬಾ ಕಮ್ಮಿ ಅನ್ಸುತ್ತೆ. ಅದೇ ಇವಾಗ ನೀವು ಲಕ್ಷದಲ್ಲಿ ಈ ತರ ಮಾಡಿ ಕೋಟಿಗಳಲ್ಲಿ ಮಾಡಿ ಪ್ರಾಫಿಟ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ಇವಾಗ ಎಲ್ಲರಿಗೂ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಯಾರಾದರೂ ಈ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ಇನ್ನೂ ಈ ಚಾನಲಲ್ಲಿ ತುಂಬ ಕಂಟೆಂಟ್ ಇದೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಒಂದ್ಸಲ ಚೆಕ್ ಮಾಡಿ. ಶಾರ್ಟ್ ಸೆಲ್ಲಿಂಗ್ ಅನ್ನೋದು ತುಂಬ ಕಷ್ಟ ಇದೆ, ಜೊತೆಗೆ ಇದು ತುಂಬ ರಿಸ್ಕ್ ಸಹ.
ಹೆಂಗೆ ಅಂತ ಹೇಳ್ತೀನಿ ನೋಡಿ. ಇವಾಗ ಶಾರ್ಟ್ ಸೆಲ್ ಮಾಡಿದ್ದೀನಿ ಅಂದ್ಕೊಳ್ಳಿ, ಮಾಡಿದಾಗ ನಾನು ಇನ್ನು 1 or 2 ಡೇಸಲ್ಲಿ ಅಥವಾ 1 ವೀಕಲ್ಲಿ ಮಾರ್ಕೆಟ್ ಪ್ರೈಸ್ ಡೌನ್ ಆಗುತ್ತೆ ಅಂತ ಪ್ರಿಡಿಕ್ಟ್ ಮಾಡಿರ್ತೀನಿ. ಆ ಪ್ರಿಡಿಕ್ಟ್ ಮಾಡ್ದಂಗೆ ಮಾರ್ಕೆಟ್ ಪ್ರೈಸಲ್ಲಿ ಡೌನ್ ಆಗಲಿಲ್ಲ, ಆ ಮಾರ್ಕೆಟ್ ಪ್ರೈಸ್ ಅದೇ ಥರ ಮತ್ತೆ ಮುಂದಕ್ಕೆ ಮೂವ್ ಆದರೆ ನನಗೆ ಕಂಪ್ಲೀಟ್ಲಿ ಲಾಸ್ ಆಗುತ್ತೆ. ಇದಕ್ಕೂ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಅದೇ ಎಕ್ಸಾಂಪಲ್ನೇ ಮತ್ತೆ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ ನೋಡಿ. ಇವಾಗ 10 ಶೇರ್ಸ್ ತೊಗೊಂಡಿದ್ದೀನಿ 1000 ರೂಪೀಸ್ ಕೊಟ್ಟು. ಆ 1000 ರೂಪೀಸ್ ಕೊಟ್ಟಾಗ ಕರೆಂಟ್ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿರುತ್ತೆ, 100 ರೂಪೀಸ್ ಇರುತ್ತೆ. ಇದರಿಂದ 130ಗೆ ಮೂವ್ ಆಯಿತು ಅಥವಾ 150ಗೆ ಮೂವ್ ಆಯಿತು. ಈ ಥರ ಮೂವ್ ಆಗ್ತಾ ಹೋದಂಗೆ ನನಗೆ ಲಾಸ್ ಆಗ್ತಾ ಹೋಗುತ್ತೆ. ಯಾಕಂದರೆ ನಾನು ಎಂದೋ ಒಂದಿನ ಈ ಶೇರ್ಸ್ನ ನಾನು ಮತ್ತೆ ಬ್ರೋಕರ್ಗೆ ವಾಪಸ್ ಕೊಡಬೇಕು. ಆ ಕೊಡೋವರೆಗೂ ನನಗೆ ಚಾರ್ಜಸ್ ಅನ್ನೋದು ಬೀಳ್ತಾನೆ ಇರುತ್ತೆ ನಾನು ಆ ಶೇರ್ಸ್ನ ಹೋಲ್ಡ್ ಮಾಡೋದಕ್ಕೆ. ಅದಕ್ಕೋಸ್ಕರ ಇವಾಗ 150ಗೆ ಮೂವ್ ಆಯ್ತಲ್ಲ, ಈ ಮೂವ್ ಆದಾಗ ಇವಾಗ ಈ ಶೇರ್ ಪ್ರೈಸ್ ಮತ್ತೆ ಕಮ್ಮಿ ಬರಲ್ಲ ಅನ್ಕೊಂಡು ನಾನು ಮತ್ತೆ ಕಟ್ಟಬೇಕು ಅಂದರೆ 1500 ರೂಪೀಸ್ ಕಟ್ಟಬೇಕಾಗುತ್ತೆ. 500 ರೂಪೀಸ್ ಎಕ್ಸ್ಟ್ರಾ ಕಟ್ಟಬೇಕು ಇವಾಗ ನಾನು. ಇದು ನನಗೆ ಲಾಸ್ ಆಗುತ್ತೆ. ಜೊತೆಗೆ ಬ್ರೋಕರ್ಗೆ ಚಾರ್ಜಸ್ ಪೇ ಮಾಡಬೇಕು, ಅದು ಒಂದು ಲಾಸ್. ಇಷ್ಟೆಲ್ಲ ಲಾಸ್ ಆಗುತ್ತೆ. ಅದ್ರ ಜೊತೆಗೆ ಅಥವಾ ಈ ಲಾಸಸ್ ಹಿಂಗೆ ತುಂಬ ಬೆಳೀತಾ ಇದೆ, ಈ ಥರ ನನಗೆ ಲಾಸ್ ಆದರೆ ನಾನು ಇಷ್ಟೊಂದು ನನ್ನ ಲಾಸ್ನ ನನಗೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅನ್ನಂಗಿದ್ರೆ ಆ ಶೇರ್ಸ್ನ ಪೊಸಿಷನ್ ಕನ್ವರ್ಟ್ ಮಾಡಬೇಕಾಗುತ್ತೆ. ಪೊಸಿಷನ್ ಕನ್ವರ್ಟ್ ಮಾಡಬೇಕಂದ್ರೆ ಅಡಿಷನಲ್ ಕ್ಯಾಪಿಟಲ್ ಬೇಕು, ಯಾಕಂದ್ರೆ ಬ್ರೋಕರ್ಗೆ ನೀವು ಕೊಡಬೇಕು. ಇವಾಗ ಶೇರ್ ಪ್ರೈಸ್ 100 ಅಲ್ಲಿರೋದು 150ಗೆ ಹೋಗಿದೆ. ಇವಾಗ ನಾನು ಆ 150 ಅಲ್ಲಿರೋ ಶೇರ್ಸ್ 10 ಶೇರ್ಸ್ ತಗೊಬೇಕು ಅಂದ್ರೆ 1500 ರೂಪೀಸ್ ಕಟ್ಟಬೇಕು. ಕನ್ವರ್ಟ್ ಮಾಡ್ಬೇಕಂದ್ರೆ ಇನ್ನ ರೇಟ್ ಜಾಸ್ತಿ ಆಗುತ್ತಲ್ಲ, ಅದಕ್ಕೋಸ್ಕರ. ಮತ್ತೆ ಇವಾಗ ಮಾರ್ಕೆಟ್ ಫಾಲ್ ಆಗ್ತಾ ಇದೆ, ಆ ಫಾಲ್ ಆಗಿರೋದಕ್ಕೆ ನಾನು ಬ್ರೋಕರ್ ವಾಪಸ್ ಕೊಟ್ರೆ ಅಡಿಷನಲ್ ಒಂದು 500 ಅಥವಾ ಇನ್ನ ಏನಾದ್ರು ಚಾರ್ಜಸ್ ಹಾಕಿ ನನಗೆ ಕ್ಲಿಯರ್ ಮಾಡ್ಬೋದು. ಅದೇ ನಾನು ಪೊಸಿಷನ್ ಕನ್ವರ್ಟ್ ಮಾಡಿದಾಗ 1500 ರೂಪೀಸ್ ನಾನು ಶೇರ್ಸ್ ತಗೊಬೇಕಾಗ್ತದೆ, ಜೊತೆಗೆ ಚಾರ್ಜಸ್ ಅಡಿಷನಲ್. ಇದೆಲ್ಲ ತುಂಬಾ ರಿಸ್ಕಿ ಆಗುತ್ತೆ. ಇದನ್ನೆಲ್ಲ ನಾನು ಪೇ ಮಾಡಲೇಬೇಕಾಗುತ್ತೆ ಬ್ರೋಕರ್ಗೆ ಈ ಶೇರ್ಸ್ಗೋಸ್ಕರ. ಅದಕ್ಕೆ ಈ ಶಾರ್ಟ್ ಸೆಲ್ಲಿಂಗ್ ಅನ್ನೋದು ತುಂಬಾ ರಿಸ್ಕಿ ಇರುತ್ತೆ. ಯಾರು ಆದಷ್ಟು ಶಾರ್ಟ್ ಸೆಲ್ಲಿಂಗ್ ಮಾಡಲ್ಲ ಮಾರ್ಕೆಟ್ ಅಲ್ಲಿ, ಈ ದೊಡ್ಡ ದೊಡ್ಡ ಪ್ಲೇಯರ್ಸ್ ಬಿಟ್ರೆ. ಇವಾಗ ನೆಕ್ಸ್ಟ್ ಹಿಂಡೆನ್ಬರ್ಗ್ ರಿಸರ್ಚ್ ಅವರು ಈ ತರ ಯಾವ್ದಾದ್ರು ಕಂಪ್ನೀಸ್ ಮೇಲೆ ಅಲಿಗೇಷನ್ಸ್ ಮಾಡಿದ್ರಾ ಅಂತ ಕೇಳಿದ್ರೆ ತುಂಬಾ ಕಂಪ್ನೀಸ್ ಇದೆ. ನಿಯರ್ಲಿ ಒಂದು 4-5 ಕಂಪ್ನೀಸ್ ಮೇಲಿದೆ ಈ ತರ ಅಲಿಗೇಷನ್ಸ್ ಮಾಡಿರೋದು. ಒಂದು ಮೇನ್ ಆಗಿ ಅದಾನಿ ಗ್ರೂಪ್ಸ್ 2023 ಅಲ್ಲಿ ಈ ಅದಾನಿ ಗ್ರೂಪ್ ಮೇಲೆ ಇದೇ ತರ ಅಲಿಗೇಷನ್ಸ್ ಮಾಡಿದ್ರು. ಮತ್ತೆ ನಿಕೋಲಾ ಈ ಕಂಪ್ನಿ ಮೇಲೂ ಅಲಿಗೇಷನ್ಸ್ ಮಾಡಿದ್ರು. ಕ್ಲೋವರ್ ಹೆಲ್ತ್, ಬ್ಲಾಕಿಂಗ್, ಇದೇ ತರ ಇನ್ನೂ ಹಲವಾರು ಕಂಪ್ನಿಗಳಿದೆ. ಈ ಇಷ್ಟು ಅಲಿಗೇಷನ್ಸ್ ಮಾಡಿದೆಲ್ಲ ಇದರಲ್ಲಿ ಒಂದು ಎಕ್ಸಾಂಪಲ್ ತಗೊಂಡು ಆ ಕಂಪನಿಗೆ ಏನಾಯ್ತು, ಆ ಕಂಪನಿ ಬಗ್ಗೆ ಯಾವ ತರ ಐಡೆಂಟಿಫೈ ಮಾಡಿದ್ರು, ಆ ಕಂಪನಿ ಐಡೆಂಟಿಫೈ ಮಾಡಿದ್ಮೇಲೆ ಮಾರ್ಕೆಟ್ ಅಲ್ಲಿ ಯಾವ ತರ ವರ್ಕ್ ಆಯ್ತು, ಮತ್ತೆ ಅದರಿಂದ ಯಾರಿಗೆ ನಷ್ಟ ಆಯ್ತು, ಯಾರಿಗೆ ಲಾಭ ಆಯ್ತು, ಮತ್ತೆ ಈ ಅಲಿಗೇಷನ್ ಏನಾದ್ರು ಪ್ರೂವ್ ಆಯ್ತಾ ಇಲ್ವಾ, ಅದನ್ನ ಇವಾಗ ಕಂಪ್ಲೀಟ್ ಆಗಿ ಒಂದೊಂದೇ ನೋಡ್ಕೊಂಡು ಹೋಗೋಣ. ಎಕ್ಸಾಂಪಲ್ ಅದಾನಿ ಗ್ರೂಪ್ಸ್ ನ ತಗೊಳ್ಳೋಣ. ಇದು ಜಾನ್ವರಿ 2023 ಅಲ್ಲಿ ಹಿಂಡೆನ್ಬರ್ಗ್ ರಿಸರ್ಚ್ ಅವರು ಅದಾನಿ ಗ್ರೂಪ್ ಮೇಲೆ ಅಲಿಗೇಷನ್ಸ್ ಮಾಡಿದ್ರು. ಏನಂತ, ಈ ಅದಾನಿ ಗ್ರೂಪ್ ಅಲ್ಲಿ ಇನ್ಸೈಡರ್ ಟ್ರೇಡಿಂಗ್ ನಡೀತಾ ಇದೆ, ಕಂಪನೀಸ್ ಅಲ್ಲಿ ಸ್ಟಾಕ್ ಮ್ಯಾನಿಪುಲೇಷನ್ ನಡೀತಾ ಇದೆ, ಮತ್ತೆ ಈ ಕಂಪನಿ ಓವರ್ ಆಗಿ ಡೆಟ್ ತಗೊಂಡಿದೆ, ತುಂಬಾ ಕಂಪ್ಲೀಟ್ ಡೆಟ್ ತಗೊಂಡಿದೆ ಅಂತ, ಮತ್ತೆ ಆಫ್ ಶೋರ್ಸ್ ಅಕೌಂಟ್ ಇಂದ ತುಂಬಾ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ, ಬರೋ ಆಫ್ ಶೋರ್ ಅಕೌಂಟ್ ಅಮೌಂಟ್ ಎಲ್ಲಿಂದ ಬರ್ತಾ ಇದೆ ಏನು ಅನ್ನೋದು ಯಾವುದು ಲೀಗಲ್ ಆಗಿ ಇಲ್ಲ ಅಂತ ಈ ತರ ಅಲಿಗೇಷನ್ಸ್ ಮಾಡಿದ್ರು. ಮತ್ತೆ ಫಿನಾನ್ಷಿಯಲ್ ಇರ್ರೆಗ್ಯುಲಾರಿಟೀಸ್ ಎಲ್ಲ ನಡೀತಾ ಇದೆ ಅಂತ ಈ ತರ ರಿಪೋರ್ಟ್ ಮಾಡಿದ್ರು. ಈ ತರ ರಿಪೋರ್ಟ್ ಎಲ್ಲ ಮಾಡೋದಕ್ಕೂ ಮುಂಚೆ ಅದಾನಿ ಗ್ರೂಪ್ಸ್ ಅಲ್ಲಿ ಅದಾನಿ ಸ್ಟಾಕ್ಸ್ ಎಲ್ಲ ಯಾವ ತರ ಅಂದ್ರೆ ಡೈಲಿ 10%, 12%, 15% ಕಂಟಿನ್ಯೂಸ್ ಆಗಿ ಮೂವ್ ಆಗ್ತಾನೆ ಹೋಯ್ತು. ಅಂದ್ರೆ ಅವಾಗ 2022 ಎಂಡಿಂಗ್ ಅಲ್ಲಿ ಮತ್ತೆ 23 ಅಲ್ಲೆಲ್ಲ ಕಂಟಿನ್ಯೂಸ್ ಆಗಿ ಪ್ರತಿ ಶೇರ್ ಪ್ರೈಸ್ 3000, 4000 ವರೆಗೂ ಅದಾನಿ ಎಂಟರ್ಪ್ರೈಸಸ್ ಅಂತೂ ನಿಯರ್ಲಿ 4500, 5000 ವರೆಗೂ ರೀಚ್ ಆಗಿತ್ತು ಒಂದ್ ಟೈಮ್ ಅಲ್ಲಿ. ಅದಕ್ಕೋಸ್ಕರ ಈ ಕಂಪನಿ ಬಗ್ಗೆ ಅನಾಲಿಸಿಸ್ ಮಾಡಿ ಹಿಂಡೆನ್ಬರ್ಗ್ ರಿಸರ್ಚ್ ಅವರು ಒಂದು ರಿಪೋರ್ಟ್ ನ ರೆಡಿ ಮಾಡಿ ಪಬ್ಲಿಷ್ ಮಾಡಿದ್ರು. ಆ ಪಬ್ಲಿಷ್ ಮಾಡ್ತಿದ್ದಂಗೆನೆ ಯಾವ ತರ ಅದಾನಿ ಶೇರ್ಸ್, ಟೋಟಲ್ ಅದಾನಿ ಗ್ರೂಪ್ ಶೇರ್ಸ್ ಎಲ್ಲ ಯಾವ ತರ ಮೂವ್ ಆದವೋ ಆ ಲಾಸ್ಟ್ ಇದರಲ್ಲಿ ಅಷ್ಟು ಶೇರ್ಸ್ ಅದೇ ತರ ಕಂಟಿನ್ಯೂಸ್ ಆಗಿ ದಿನ ಫಾಲ್ ಆಗ್ತಾ ಬಂತು. ದಿನ 20% ಸರ್ಕ್ಯೂಟ್ ಲಾಕ್ ಅಲ್ಲಿ ಫಾಲ್ ಆಗ್ತಾನೆ ಹೋಯ್ತು. ಇವತ್ತು 20%, ನಾಳೆ 20%, ನಾಡಿದ್ದು 20%, ಈ ತರ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾನೆ ಹೋಯ್ತು. ಆಗ ಅದಾನಿ ಟೋಟಲ್ ಅದಾನಿ ಗ್ರೂಪೇ ಕಂಪ್ಲೀಟ್ ಆಗಿ ಫಾಲ್ ಆಗೋಯ್ತು. ಜೊತೆಗೆ ಮಾರ್ಕೆಟ್ ಸಹ ಈ ನ್ಯೂಸ್ ಯಾವಾಗ ಹೊರಗಡೆ ಬಂತೋ ಅವಾಗ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾನೆ ಬಂತು. ಆದ್ರೆ ಈ ಅಲಿಗೇಷನ್ಸ್ನೆಲ್ಲ ಅದಾನಿ ಗ್ರೂಪ್ ಅವರು ಒಪ್ಕೊಂಡಿಲ್ಲ. ಈ ತರ ಯಾವುದೇ ತರ ಪ್ರಾಬ್ಲಮ್ಸ್, ಯಾವುದೇ ತರ ಮಿಸ್ಟೇಕ್ಸ್ ಅದಾನಿ ಗ್ರೂಪ್ ಅಲ್ಲಿ ಯಾವ್ದು ನಡೆದಿಲ್ಲ ಅಂತಾನೆ ಸ್ಟೇಟ್ಮೆಂಟ್ ಮಾಡ್ತಾ ಬಂದ್ರು. ಅದಕ್ಕೋಸ್ಕರ ಮತ್ತೆ ಸೆಬಿ ಸಹ ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಪ್ರತಿಯೊಂದು ಡೀಟೇಲ್ ಅನಾಲಿಸಿಸ್ ಮಾಡಿ ಅಂತ ಹೇಳಿದ್ರು. ಆಗ ಅವ್ರಿಗೂ ಒಂದು ರಿಪೋರ್ಟ್ ಬಂತು, ಅದಾನಿ ಗ್ರೂಪ್ ಅಲ್ಲಿ ಯಾವುದೇ ತರ ಮಿಸ್ಟೇಕ್ಸ್ ನಡೆದಿಲ್ಲ ಅಂತ ಸೆಬಿ ಅವರು ಒಂದು ರಿಪೋರ್ಟ್ ಕೊಟ್ರು. ಆಗ ರಿಪೋರ್ಟ್ ಹೊರಗಡೆ ಬಂದಾಗ ಅದಾನಿ ಗ್ರೂಪ್ ಚೇರ್ಮನ್ ಗೌತಮ್ ಅದಾನಿ ಅವರು ವರ್ಲ್ಡ್ 3rd ರಿಚೆಸ್ಟ್ ಪರ್ಸನ್ ಆಗಿದ್ರು. ಅವಾಗ ಈ ರಿಪೋರ್ಟ್ ಯಾವಾಗ ಹೊರಗಡೆ ಬಂತೋ ಅವಾಗ ಈ ರಿಚೆಸ್ಟ್ ಪರ್ಸನ್ ಲಿಸ್ಟ್ ಅಲ್ಲಿ 7th ಪ್ಲೇಸ್, 8th ಪ್ಲೇಸ್ ಮತ್ತೆ 15th ಪ್ಲೇಸ್ ವರೆಗೂ ಇದೇ ತರ ಫಾಲ್ ಆಗ್ತಾ ಬಂತು. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಅದಾನಿ ಶೇರ್ಸ್ ಪ್ರತಿಯೊಂದು ಫಾಲ್ ಆಗ್ತಾ ಬಂತು. ಈ ಎಲ್ಲಾ ಅಲಿಗೇಷನ್ಸ್ ನ ಬೇಸ್ಲೆಸ್ ಅಂತ ಹೇಳಿದ್ರು.
ಬೇಸ್ಲೆಸ್ ಅಂತ ಹೇಳಿ ಮತ್ತೆ ಸೆಬಿ ಇನ್ವೆಸ್ಟಿಗೇಷನ್ ಮಾಡಿ ಅದಾನಿ ಗ್ರೂಪಲ್ಲಿ ಯಾವುದೇ ಥರ ಮಿಸ್ಟೇಕ್ಸ್ ಇಲ್ಲ ಅಂತ ಹೇಳಿದ್ರು. ಆಗ ಮತ್ತೆ ಕರೆಕ್ಟ್ ಆಗಿದ್ದ ಅದಾನಿ ಸ್ಟಾಕ್ಸ್ ಮತ್ತೆ ಸ್ವಲ್ಪ ರಿಕವರ್ ಆಯಿತು. ಮತ್ತೆ ಕಂಪನಿಯಲ್ಲಿ ಡೆಟ್ ಕಮ್ಮಿ ಆಯಿತು. ಮತ್ತೆ ಇನ್ವೆಸ್ಟರ್ಸ್ಗೆ ಕಾನ್ಫಿಡೆನ್ಸ್ ಬಂತು. ಮತ್ತೆ ಬಿಸ್ನೆಸ್ ಎಲ್ಲ ಕ್ಲೀನಾಗಿ ಸೆಟಪ್ ಆಯಿತು. ಓವರ್ ಆಲ್ ಈ ಕೇಸ್ ಪ್ರೂವ್ ಆಗಿಲ್ಲ. ಅದಾನಿ ಗ್ರೂಪ್ ಮೇಲೆ ಮಾಡಿದ ಅಲಿಗೇಷನ್ಸ್ ಎಲ್ಲ ಸುಳ್ಳು ಅಂತ ಕನ್ಫರ್ಮ್ ಆಯಿತು. ಆದರೆ ಹಿಂಡೆನ್ಬರ್ಗ್ ಅವರು ಈ ಅಲಿಗೇಷನ್ನ ಕರೆಕ್ಟಾಗಿ ಇನ್ವೆಸ್ಟಿಗೇಟ್ ಮಾಡಿಲ್ಲ ಅಂತ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಮತ್ತೆ ಜೂನ್ 26 2 months ಬ್ಯಾಕ್ ಸೆಬಿ ಅವರು ಒಂದು ನೋಟಿಸ್ ಕಳಿಸಿದ್ರು. 21 days ಅಲ್ಲಿ ಈ ಎಲ್ಲ ಅಲಿಗೇಷನ್ಸ್ ಬಗ್ಗೆ ರಿಪ್ಲೈ ಕೊಡಬೇಕು ಅಂತ, ಅಥವಾ ಲೀಗಲ್ ಆಕ್ಷನ್ ತಗೊಂತೀವಿ US ಅಲ್ಲಿ ಅಂತ ಹೇಳಿದ್ರು. ಜೊತೆಗೆ ಆಸ್ ಪರ್ ಇಂಡಿಯನ್ ಟ್ರೇಡಿಂಗ್ ಲಾ ಅಲಿಗೇಷನ್ಸ್ ರಿಪೋರ್ಟ್ ನ ಯಾವುದೇ ಕಾರಣಕ್ಕೂ ಸೆಲ್ ಮಾಡಬಾರ್ದು ಪಬ್ಲಿಕ್ ಬರೋದಕ್ಕೂ ಮುಂಚೆ ಅಂತ. ಆದ್ರೆ ಹಿಂಡೆನ್ಬರ್ಗ್ ಅವರು ಈ ಎಲ್ಲಾ ರಿಪೋರ್ಟ್ ನ US ಬೇಸ್ ಕಿಂಗ್ಡಮ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಸೆಲ್ ಮಾಡಿದ್ರು. ಸೊ ಅದಕ್ಕೆ ಸೆಬಿ ಅವರು ಒಂದು ರಿಪೋರ್ಟ್ ಮಾಡಿದ್ರು, ಈ ಹಿಂಡೆನ್ಬರ್ಗ್ ಅವ್ರಿಗೆ ಮತ್ತೆ ಕಿಂಗ್ಡಮ್ ಕ್ಯಾಪಿಟಲ್ ಅವ್ರಿಗೆ ನಮ್ಮ ಇಂಡಿಯನ್ ರೂಲ್ಸ್ ನ ಬ್ರೇಕ್ ಮಾಡಿದೀರಾ ಅಂತ. ಮತ್ತೆ ಹಿಂಡೆನ್ಬರ್ಗ್ ಅವರು ಸೆಬಿ ಅವ್ರಿಗೆ ಅದಾನಿ ಮೇಲೆ ಇನ್ವೆಸ್ಟಿಗೇಷನ್ ಮಾಡ್ರಿ ಅಂತ ಅಂದ್ರೆ ನಮ್ಮ ಬಗ್ಗೆ ರಿಪೋರ್ಟ್ ಕಳಿಸ್ತಾ ಇದೀರಾ, ಅದಾನಿ ಬಗ್ಗೆ ಕ್ಲೀನಾಗಿ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಎಲ್ಲ ಆನ್ಸರ್ಸ್ ಅಲ್ಲೇ ಸಿಗುತ್ತೆ ನಿಮ್ಗೆ ಅಂತ ಹೇಳೋರೆ. ಇದುವರೆಗೂ ಎಲ್ಲ ನಡೆದೋಗಿರೋ ಕತೆ. ಆದರೆ ಲಾಸ್ಟ್ 2 days ಇಂದ ಏನು ನಡೆದಿದೆ ಅಂತ ಇವಾಗಿಂದ ನೋಡೋಣ. ಸಾಟರ್ಡೆ ಮಾರ್ನಿಂಗ್ ಹಿಂಡೆನ್ಬರ್ಗ್ ರಿಸರ್ಚ್ ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ಏನಂದ್ರೆ ಸಮಥಿಂಗ್ ಬಿಗ್ ಸೂನ್ ಇಂಡಿಯಾ ಅಂತ. ಇದಾಗ್ತಿದ್ದಂಗೆನೆ ಇನ್ನೊಂದು ಟ್ವೀಟಲ್ಲಿ ಅವ್ರದ್ದು ಕಂಪ್ಲೀಟ್ ರಿಸರ್ಚ್ ಡಾಕ್ಯುಮೆಂಟ್ನೇ ಪಬ್ಲಿಷ್ ಮಾಡಿದ್ದಾರೆ. ಈ ಹಿಂಡೆನ್ಬರ್ಗ್ ರಿಸರ್ಚ್ ಪೇಪರ್ಸ್ ಅಲ್ಲಿ ಏನಿದೆ ಅಂದ್ರೆ ಈ ರಿಪೋರ್ಟ್ ಅಲ್ಲಿ ಅದಾನಿ ಗ್ರೂಪ್ ಮತ್ತೆ IIFL ಇನ್ವಾಲ್ವ್ಮೆಂಟ್ ಏನಿದೆ, ಮತ್ತೆ ಇದಕ್ಕೆಲ್ಲ ಸೆಬಿ ಚೇರ್ಪರ್ಸನ್ಗೆ ಹೆಂಗೆ ಕನೆಕ್ಷನ್ ಇದೆ ಅಂತ ಸಹ ಕ್ಲೀನ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಫಸ್ಟ್ ಮುಂಚೆ ಅಲಿಗೇಷನ್ ಮಾಡಿದ್ರಲ್ಲ, ಈ ಶೆಲ್ ಕಂಪ್ನಿಯಿಂದ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ ಅಂತ ಅದಾನಿ ಗ್ರೂಪ್ಗೆ. ಆ ಶೆಲ್ ಕಂಪ್ನಿ ಯಾವುದು ಅಂದ್ರೆ ಗ್ಲೋಬಲ್ ಡೈನಾಮಿಕ್ ಆಪರ್ಚುನಿಟಿ ಫಂಡ್. ಇದು ಬರ್ಮುಡಾಲಿ ರಿಜಿಸ್ಟರ್ ಆಗಿರೋದು. ಈ ಫಂಡ್ ಯಾರಿಗೆ ಸೇರಿದ್ದು ಅಂದ್ರೆ ವಿನೋದ್ ಅದಾನಿ ಅವ್ರಿಗೆ. ಈ ವಿನೋದ್ ಅದಾನಿ ಯಾರು ಅಂದ್ರೆ ಗೌತಮ್ ಅದಾನಿ ಅವರ ಬ್ರದರ್ ಇವರು. ಮತ್ತೆ ಇದೇ ಗ್ಲೋಬಲ್ ಡೈನಾಮಿಕ್ ಆಪರ್ಚುನಿಟಿ ಫಂಡ್ಗೆ ಇನ್ನೊಂದು ಸಬ್ಸಿಡಿಯರಿ ಇದೆ, ಅದೇ IPL ಪ್ಲಸ್ ಫಂಡ್. ಇದು ಮಾರಿಷಸ್ ಅಲ್ಲಿ ಇದೆ. ಈ ಎರಡು ಫಂಡ್ ನ ಮ್ಯಾನೇಜ್ ಮಾಡ್ತಾ ಇದ್ದಿದೆ ಈ IIFL ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ರಿಜಿಸ್ಟರ್ ಆಗಿದೆ. ಮತ್ತೆ ಇವಾಗ ಹಿಂಡೆನ್ಬರ್ಗ್ ಅವರು ಏನ್ ಅಲಿಗೇಷನ್ಸ್ ಮಾಡ್ತಾ ಇದ್ದಾರೆ ಅಂದ್ರೆ, ಇದು ಹೇಳ್ತಾ ಹೋದ್ರೆ 2016-17 ಇಂದ ಬಂದಿರೋ ಪ್ರತಿಯೊಂದನ್ನು ಅನಾಲಿಸಿಸ್ ಮಾಡಿ ಅವರೆಲ್ಲ ಡಾಕ್ಯುಮೆಂಟ್ ತಂದಿದ್ದಾರೆ. ಆದ್ರೆ ನಾನು ಇದನ್ನ ಸಿಂಪಲ್ ಆಗಿ ಹೇಳ್ತೀನಿ. ಸೆಬಿ ಚೇರ್ಮನ್ಗೆ ಇದಕ್ಕೆ ಕನೆಕ್ಷನ್ ಹೆಂಗ್ ಬಂತು, ಮತ್ತೆ ಇದಕ್ಕೂ ಮುಂಚೆ ಸೆಬಿ ಚೇರ್ಮನ್ ಏನ್ ಮಾಡ್ತಿದ್ರು, ಅವ್ರ ವರ್ಕ್ ಏನು, ಅವ್ರಿಗೆ ಎಲ್ಲೆಲ್ಲಿ ಕಂಪ್ನೀಸ್ ಇದೆ, ಇದನ್ನೆಲ್ಲ ಲಿಂಕ್ ಮಾಡಿ ಒಂದು ರಿಪೋರ್ಟ್ ರೆಡಿ ಮಾಡಿದ್ದಾರೆ. ಅದನ್ನ ಒಂದು ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿ. ಬರೀ 3 point ಅಲ್ಲಿ 3 ಅಲಿಗೇಷನ್ಸ್ ಮಾಡಿದ್ದಾರೆ. ಅದನ್ನ ಮಾತ್ರನೇ ಹೇಳ್ತಾ ಇದ್ದೀನಿ ಇವಾಗ. ಒಂದು ಏನಂದ್ರೆ ಸೆಬಿ ಚೇರ್ಮನ್ ಅವರು ಡೈರೆಕ್ಟ್ ಆಗಿ ವಿನೋದ್ ಅದಾನಿ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ. ಸೆಕೆಂಡ್ ಅಲಿಗೇಷನ್ ಏನಂದ್ರೆ 2017 ಅಲ್ಲಿ ಸೆಬಿ ಚೇರ್ಮನ್ ಅವ್ರಿಗೆ ಒಂದು ಕಂಪ್ನಿ ಇದೆ, ಅದು ಸಿಂಗಾಪುರ್ ಬೇಸ್ಡ್ ಫಿನಾನ್ಸ್ ಕಂಪನಿ. ಈ ಕಂಪ್ನಿ ಇದ್ದಾಗ ಇವರು ಸೆಬಿ ಮೆಂಬರ್ ಆಗಿ ವರ್ಕ್ ಮಾಡ್ತಾ ಇದ್ರು. ಥರ್ಡ್ ಅಲಿಗೇಷನ್ ಏನು ಅಂದ್ರೆ ಇವ್ರ ಹಸ್ಬೆಂಡ್ಗೋಸ್ಕರ ಒಂದು ರಿಯಲ್ ಎಸ್ಟೇಟ್ ಫಂಡ್ ನ ಶುರು ಮಾಡಿದ್ದಾರೆ ಇಂಡಿಯಾದಲ್ಲೇ. ಸೊ ಇದಕ್ಕೋಸ್ಕರ ಈ ಹಿಂಡೆನ್ಬರ್ಗ್ ರಿಸರ್ಚ್ ಅವರು ಯಾವುದೋ ಒಂದು ಚಿಕ್ಕ ಕಂಪ್ನಿ ಏನೋ ಬೇಸ್ಲೆಸ್ ಸ್ಟೇಟ್ಮೆಂಟ್ ಅಲಿಗೇಷನ್ಸ್ ಮಾಡ್ತಾ ಇದೆ ಅನ್ಕೊಂಬೇಡಿ. ಇದು ತುಂಬಾ ದೊಡ್ಡ ಕಂಪ್ನಿ. ಇವರು ಅಲಿಗೇಷನ್ಸ್ ಮಾಡಿರೋ 63 ಕಂಪ್ನಿಯಲ್ಲಿ ಬರೀ 12 ಕಂಪ್ನಿ ಮಾತ್ರನೇ ಇವಾಗ ಸರ್ವೈವ್ ಆಗಿರೋದು. ಅದಕ್ಕೋಸ್ಕರ ಇವ್ರು ಮಾಡೋ ಅಲಿಗೇಷನ್ಸ್ನ ಮಾರ್ಕೆಟ್ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳುತ್ತೆ. ನೋಡಬೇಕು ನಾಳೆ ಮಾರ್ಕೆಟ್ ಯಾವ ಥರ ಬಿಹೇವ್ ಮಾಡುತ್ತೆ. ಇದೆಲ್ಲ ಅಪ್ಡೇಟ್ ವೀಕೆಂಡಲ್ಲಿ ಬಂದಿದೆ ಅಲ್ಲ, ಅದಕ್ಕೆ ನೋಡಬೇಕು ಮಂಡೇ ಮಾರ್ಕೆಟ್ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಅಂತ. ಇದಕ್ಕೋಸ್ಕರ ಹಿಂಡೆನ್ಬರ್ಗ್ ಅವರು ಹೇಳ್ತಾ ಇದ್ದಾರೆ, ಸೆಬಿ ಚೇರ್ಮನ್ನ ನಂಬಕ್ಕಾಗಲ್ಲ ಈ ಅದಾನಿ ಇನ್ವೆಸ್ಟಿಗೇಷನಲ್ಲಿ ಅಂತ ಫೈನಲ್ ಆಗಿ ಈ ಸ್ಟೇಟ್ಮೆಂಟ್ನ ಪಾಸ್ ಮಾಡಿದ್ದಾರೆ. ನೋಡಬೇಕು ಈ ಅಲಿಗೇಷನ್ಸಲ್ಲಿ, ಈ ರಿಪೋರ್ಟಲ್ಲಿ ಇನ್ನೂ ಹೊಸ ಅಪ್ಡೇಟ್ಸ್ ಏನು ಬರ್ತಾ ಇದೆ ಕಮ್ಮಿಂಗ್ ಟೈಮಲ್ಲಿ ಅಂತ. ಸೊ ಇಲ್ಲಿವರೆಗೂ ಈ ಅದಾನಿ ಸೆಬಿ ಚೇರ್ಮನ್ ಹಿಂಡೆನ್ಬರ್ಗ್ ರಿಪೋರ್ಟ್ ಇಲ್ಲಿವರೆಗೂ ಮುಗೀತು. ಇದಾದಮೇಲೆ ಆ್ಯಸ್ ಎ ಇನ್ವೆಸ್ಟರ್ ನಾವು ಯಾವ ಥರ ತೊಗೊಬೇಕು ಈ ಇನ್ಫಾರ್ಮೇಷನ್ನ ಅಥವಾ ಈ ನ್ಯೂಸ್ನ. ಯಾಕಂದರೆ ಇಂಡಿಯನ್ ಮಾರ್ಕೆಟ್ ಇವಾಗ ಓವರ್ ವ್ಯಾಲ್ಯೂಷನಲ್ಲಿದೆ. ಒಂದು ಇವಾಗ ಆ್ಯಸ್ ಎ ಇನ್ವೆಸ್ಟರ್ ನಾವು ಏನು ಮಾಡಬೇಕು, ನಾವು ಯಾವ್ಯಾವ ಸ್ಟೆಪ್ ತೊಗೊಬೇಕು, ನಮ್ಮ ಕ್ಯಾಪಿಟಲ್ ಲಾಸ್ ಆಗಬಾರ್ದು ಅಥವಾ ನಮ್ಮ ಪ್ರಾಫಿಟ್ ಲಾಸ್ ಆಗಬಾರ್ದು. ಅದಕ್ಕೋಸ್ಕರ ಇವಾಗ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಓವರ್ ವ್ಯಾಲ್ಯೂಷನಲ್ಲಿದೆ, ಇದು ಎಲ್ಲರಿಗೂ ಗೊತ್ತಿರೋದು. ಜೊತೆಗೆ ಇಂಥ ನೆಗೆಟಿವಿಟಿ ಏನಾದರೂ ಮಾರ್ಕೆಟ್ಗೆ ಬಂತು ಅಂದರೆ ಮಾರ್ಕೆಟ್ ಅಲ್ಲಿಂದ ಕಂಟಿನ್ಯೂಸ್ ಆಗಿ ಸೆಲ್ ಆಫ್ ಆಗ್ತಾ ಇರುತ್ತೆ, ಕಂಟಿನ್ಯೂಸ್ ಆಗಿ ಡೌನ್ ಆಗ್ತಾ ಹೋಗುತ್ತೆ. ಯಾಕಂದರೆ ಲಾಸ್ಟ್ 1 year ಮಾರ್ಕೆಟ್ ತುಂಬ ಗ್ರೋ ಆಗಿದೆ. ಲಾಸ್ಟ್ ಜುಲೈಯಿಂದ ಈ ಜುಲೈವರೆಗೂ ನೋಡ್ಕೊಳ್ಳಿ, ನಿಫ್ಟಿ 50
25% ಮೂವ್ ಆಗಿದೆ. ಸ್ಮಾಲ್ ಕ್ಯಾಪ್ ಆದ್ರೆ 56% ರಿಟರ್ನ್ಸ್ ಕೊಟ್ಟಿದೆ. ಮಿಡ್ ಕ್ಯಾಪ್ 47% ರಿಟರ್ನ್ ಕೊಟ್ಟಿದೆ ಒಂದೇ ವರ್ಷದಲ್ಲೇ. ಜೊತೆಗೆ ಕಮಿಂಗ್ ಟೈಮ್ ಅಲ್ಲಿ ಇದೇ ತರ ರಿಟರ್ನ್ಸ್ ನ ಯಾರು ಎಕ್ಸ್ಪೆಕ್ಟ್ ಮಾಡಬೇಡಿ. ಇವಾಗ ಇನ್ವೆಸ್ಟರ್ಸ್ ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ, ಇವಾಗ ಯಾರಾದ್ರೂ ಶಾರ್ಟ್ ಟರ್ಮ್ ಗೋಸ್ಕರ ಇನ್ವೆಸ್ಟ್ ಮಾಡಿದ್ರೆ ಆದಷ್ಟು ನಿಮ್ ಕ್ಯಾಪಿಟಲ್ ನ ಸೇಫ್ ಮಾಡ್ಕೊಳ್ಳಿ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ತುಂಬಾ ಅನ್ಸರ್ಟಿನಿಟೀಸ್ ಇದೆ, ರಿಸ್ಕ್ ಫ್ಯಾಕ್ಟರ್ ತುಂಬಾ ಇದೆ. ಇವಾಗ ಫಂಡಮೆಂಟಲ್ಸ್ ನ ಅನಾಲಿಸಿಸ್ ಮಾಡಿ ಇನ್ವೆಸ್ಟ್ ಮಾಡಿ. ಓವರ್ ವ್ಯಾಲ್ಯೂ ಅಲ್ಲಿರೋ ಸ್ಟಾಕ್ಸ್ ನ ಆದಷ್ಟು ಅವಾಯ್ಡ್ ಮಾಡಿ, ಬೈ ಮಾಡಕ್ ಹೋಗ್ಬೇಡಿ. ಅದರಲ್ಲೂ ನಿಮ್ಮ ಸ್ಮಾಲ್ ಕ್ಯಾಪ್ಗೆ ಮಿಡ್ ಕ್ಯಾಪ್ಗೆ ಅಲೋಕೇಶನ್ನ ಸ್ವಲ್ಪ ಕಮ್ಮಿ ಕೊಡಿ. ಆದಷ್ಟು ಲಾರ್ಜ್ ಕ್ಯಾಪ್ಗೆ ಅಲೋಕೇಶನ್ ನೋಡ್ಕೊಂಡು ಕೊಡಿ. ಜೊತೆಗೆ ಲಾಂಗ್ ಟರ್ಮ್ಗೋಸ್ಕರ ಇನ್ವೆಸ್ಟ್ ಮಾಡಿ. ಶಾರ್ಟ್ ಟರ್ಮ್ಗೋಸ್ಕರ ಇನ್ವೆಸ್ಟ್ ಮಾಡಿ ಅದು ಕ್ಯಾಪಿಟಲ್ ಲಾಸ್ ಆಗೋದಾಗ್ಲಿ, ಇಲ್ಲಾಂದರೆ ತುಂಬ ಲಾಸಲ್ಲಿ ಇರೋದಾಗಲಿ ಈ ಥರ ಆಗುತ್ತೆ. ಪೋರ್ಟ್ಫೋಲಿಯೋ ಎಲ್ಲ ನೆಗೆಟಿವಲ್ಲಿ ಟರ್ನ್ ಆಗುತ್ತೆ. ಮತ್ತು ಇಂಥ ಓವರ್ ವ್ಯಾಲ್ಯೂಷನ್ ಟೈಮಲ್ಲಿ ಬಲ್ಕ್ ಇನ್ವೆಸ್ಟ್ಮೆಂಟ್ ಆದಷ್ಟು ಅವಾಯ್ಡ್ ಮಾಡಿ. ಬಲ್ಕ್ ಇನ್ವೆಸ್ಟ್ಮೆಂಟ್ ಒಂದು ಇನ್ವೆಸ್ಟ್ ಮಾಡಿ, ಮತ್ತೆ ಇವಾಗ 3-4 ಮಂತ್ಸ್ ಬ್ಯಾಕ್ ಯಾವ ಥರ ರಿಟರ್ನ್ ಬಂದಿದೆ ಅದೇ ಥರ ರಿಟರ್ನ್ ಮತ್ತೆ ಬರುತ್ತೇನೋ ಅಂತ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಮತ್ತೆ ಯಾರಾದರೂ ಮ್ಯೂಚುವಲ್ ಫಂಡಲ್ಲಿ ಸಿಪ್ ಮುಖಾಂತರ ಇನ್ವೆಸ್ಟ್ ಮಾಡ್ತಾ ಇದ್ರೆ ಆದಷ್ಟು ನೀವು ಸಿಪ್ನ ಅದೇ ಥರ ಕಂಟಿನ್ಯೂ ಮಾಡಿ. ಸ್ವಲ್ಪ ಮಾರ್ಕೆಟ್ ಈ ನ್ಯೂಸ್ ಇಂದ 500 ಪಾಯಿಂಟ್ಸ್ 1500 ಪಾಯಿಂಟ್ಸ್ ಆ ಥರ ಡೌನ್ ಆದ್ರೂ ಆಗುತ್ತೆ. ಆದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ಇದೇ ತರ ಮಾರ್ಕೆಟ್ ಎಷ್ಟು ಫಾಲೋ ಆಗಿ ಮತ್ತೆ ಬೆಳೀತಾ ಹೋದ್ರೆ ನಿಮ್ಗೆ ಅಷ್ಟು ವೆಲ್ತ್ ಜನರೇಷನ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಎಂದೇ ಆಗ್ಲಿ ಮಾರ್ಕೆಟ್ ಬೆಳೆದೋದ್ಮೇಲೆ ಇನ್ವೆಸ್ಟ್ ಮಾಡೋದಲ್ಲ. ಮಾರ್ಕೆಟ್ ಯಾವಾಗ ಅಂಡರ್ ವ್ಯಾಲ್ಯೂ ಅಲ್ಲಿ ಇದೆ ಅವಾಗ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಆಲ್ಫಾ ಜನರೇಟ್ ಆಗುತ್ತೆ. ಅದಕ್ಕೋಸ್ಕರ ಯಾವಾಗ ಆಗ್ಲಿ ಮಾರ್ಕೆಟ್ ಅಲ್ಲಿ ಯಾವ್ದು ಅಂಡರ್ ವ್ಯಾಲ್ಯೂ ಅಲ್ಲಿ ಇದೆ, ಯಾವ್ದು ಬಿಸ್ನೆಸ್ ಚೆನ್ನಾಗಿದೆ, ಯಾವ್ದು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಗ್ರೋ ಆಗ್ಬೋದು ಅಂತ ಅನ್ಕೊಂತೀರೋ ಅಂತ ಸ್ಟಾಕ್ಸ್ ನ ಸೆಲೆಕ್ಟ್ ಮಾಡಿ ಅಲ್ಲಿ ಇನ್ವೆಸ್ಟ್ ಮಾಡಿ. ಅವಾಗ ನಿಮ್ಗೆ ವೆಲ್ತ್ ಜನರೇಷನ್ ಅನ್ನೋದು ಆಗುತ್ತೆ ಲಾಂಗ್ ಟರ್ಮ್ ಅಲ್ಲಿ. ಇಲ್ಲಿವರೆಗೂ ನಾನು ಹೇಳಿದ ಪಾಯಿಂಟ್ ಎಲ್ಲ ಅರ್ಥ ಆಯ್ತು ಅನ್ಕೊಂತೀನಿ. ನೋಡ್ಬೇಕು ನಾಳೆ ಮಾರ್ಕೆಟ್ ಯಾವ ತರ ಪರ್ಫಾರ್ಮ್ ಮಾಡುತ್ತೆ, ನಾಳೆ ನಾಡಿದ್ದು. ಯಾಕಂದ್ರೆ ಇವಾಗೆಲ್ಲ ಇಂಪಾರ್ಟೆಂಟ್ ಡೇಟಾಸ್ ಎಲ್ಲ ಬರ್ತಾ ಇದೆ. ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಡೇಟಾ, ಇನ್ಫ್ಲೇಷನ್ದು, ಇಂಡಿಯಾದ ಇನ್ಫ್ಲೇಷನ್ದು, US ಇನ್ಫ್ಲೇಷನ್ದು, ಪ್ರತಿಯೊಂದು ಡೇಟಾನು ಇದೇ ವೀಕ್ ಅಲ್ಲೇ ಇರುತ್ತೆ. ಅದಕ್ಕೋಸ್ಕರ ಮಾರ್ಕೆಟ್ ತುಂಬಾ ವಾಲಟೈಲ್ ಆಗಿರುತ್ತೆ. ಟ್ರೇಡರ್ಸ್ ಆದಷ್ಟು ಟ್ರೇಡ್ ಮಾಡಕ್ ಹೋಗ್ಬೇಡಿ. ಇಲ್ಲಿವರೆಗೂ ಅರ್ಥ ಆಯ್ತಲ್ಲ, ಅಪ್ಡೇಟ್ ಮುಗೀತು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.